ಫ್ರೆಂಡ್ಸ್ ನಿನ್ನೆ ವಿಡಿಯೋ ಮತ್ತೆ ಈಗ ಕಂಟಿನ್ಯೂ ಮಾಡಾಕತ್ತೇನ್ರಿ. ನೋಡ್ರಿ ಎಲ್ಲ ಬ್ಯಾಗ್ ತಂದೀವಿಲ್ಲ. ಆಯ್ತಲ್ಲ ಇನ್ನು ಹೇಳಿ ನಡೀನು ಏನು. ಎಲ್ಲ ಬ್ಯಾಗ್ ಅದಲ್ಲ ಎಷ್ಟು ಆರು ಅದಾವಲ್ಲ 6 ಮಂದಿ. ಇದು ಪಳಾರ್ ಬ್ಯಾಗ್ ಇವ್ವ ಮೊದಲು ದೊಡ್ಡ ಬ್ಯಾಗ್ ಅದ ತಗೋರಿ. ಅದನ್ನ ಮರ್ತಿರ್ಲಿ ನೀವು. ಅಯ್ಯ ರಾಣಿ ನೋಡುವ ರೀ ಜರಲ್ಲಿ ಬ್ಯಾಗ್ ತೊಗೊಂಬರಿ ಇನ್ನೊಂದು ಬೇಸ್ಕೋ ದಗದ ಇವ್ವ ನಂದ್ರೆ. ನೀವರ ಅಲ್ಲೇ ಇದೆ ಜರ ನೋಡಿ ಈ ಥರ ಬರಂಗಿಲ್ಲ. ನಿಮ್ಮ ಬ್ಯಾಗ್ ಅಡ್ ತೊಗೊಂಡು ಬಂದಿರಿ ಅತ್ತ. ಅದ್ರಾಗೆ ನಂದು ಅಟ್ಟ ಐತೇನು ತಿನ್ಸು. ಏನೋ ನಿಮ್ಮ ಹೊಯ್ಕೋತಾನ ಮೊದಲು ಇನ್ಕ ನೋಡಿದಿಲ್ಲ ಹೆಂಗೆ ಹೋದ್ರೆ ನಾನು ಬೇಸಾಕ ಕೂತೀರಿ ನೀವರ. ನೋಡ್ ನಾ ಹೇಳಿನಿಲ್ಲ ಇಂಥದ್ದು ಐತಿ ನಿಮ್ಮದು ಅಂತ ಹೇಳಿ. ಇವಾಗ ಬಿಡನ್ ಹೋಗಾಗ ಇಲ್ಲಿ ಮತ್ತೆ ಬೀಸ್ಕೋಬೇಡ ನನ್ನ ಕಡೆ. ಆಯ್ತು ಸಕಾಸ್ ಹೋಗಿ ಬರ್ರಿ ತಗೋರಿ. ಅಲ್ಲಿ ಒಳಗೆ ಇಟ್ಬಿಡ್ರಿ ಬ್ಯಾಗ್ ಎಲ್ಲ ಬ್ಯಾಗ್ ಬರೋಬರಿ ಇಟ್ಕೊಂಡಿರಿ. ಎಲ್ಲ ತೊಗೊಂಡಿರಿಲ್ರಿ ಎಲ್ಲರಿ ಅಕ್ಕಾರ ನೀವು ಎಲ್ಲ ತೊಗೊಂಡಿರಿಲ್ರಿ. ನಾ ರೀ ಎಲ್ಲ ತೊಗೊಂಡೈತ್ರಿ. ಅದೊಂದು ಬ್ಯಾಗ್ ತಂದು ಕೊಟ್ಬಿಡ್ರಿ. ಇಲ್ಲಿ ಒಳಗೆ ಇಟ್ಬಿಡ್ತೇನೆ. ಆಯ್ತು ರೀ ಅಣ್ಣ ರೀ ನಾವೆಲ್ಲ ತೊಗೊಂಡಿವ್ರಿ. ಆಯ್ತು ಸಕಾಸ್ ಹೋಗಿ ಬರ್ರಿ. ಇದನ್ನ ಬಾಗ್ಲ ಇಕ್ಕೊಂಡ್ಬಿಡ್ರಿ. ಸಕಾಸ್ ಹೋಗಿ ಬರ್ರಿ ತಗೋ ಇದನ್ನ ಬ್ಯಾಗ್ ರೀ. ಡ್ರೈವರನ್ನ ನಡಿ 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 ಇನ್ನು ಹೋಗುನು. ಏನಾದರೂ ಕಡೆಗೆ ಎಷ್ಟು 3 ವರ್ಷ ಆತಲ್ಲ ನಾವು ಎಲ್ಲಿ ಪ್ರವಾಸಕ್ಕೆ ಹೋಗಿಲ್ಲಲ್ಲ. 3 ವರ್ಷ ಆದಮೇಲೆ ಈಗ ಪ್ರವಾಸದ ಮುಹೂರ್ತ ಬಂತು ನೋಡ್ಯವ. ನನಗಂತೂ ಭಾಳ ಖುಷಿಯಾಗಿತ್ತು. 4-5 ದಿನ ಯಾವ್ದು ಈ ಕಡೆ ಸಂಸಾರ ಜಂಜಾಟ ಇಲ್ದ ಹೊಲದ ಜಂಜಾಟ ಇಲ್ದ ನಿಚಿಂತಿ ಹೋಗಿ ಬರ್ಬೋದು ನೋಡುವ. ಖರೇನ ಬಿಡ್ವಿ ಶಾಂತಕ್ಕ. ರಗಡಾಗೈತೆ. ಅದ ಮನಿ ಅದ ಮಕ್ಕಳು ಮಾಡಿ ಹಾಕ, ಅದ ಗಂಡಗೆ ಮಾಡಿ ಹಾಕ, ಅದ ಮನಿ ಅದ ಸಂಸಾರ. ಮುಸುರೆ ತಿಕ್ಕ ತಿನ್ನ, ಅಡಿಗೆ ಮಾಡ, ಬಾಂಡೆ ತಿಕ್ಕ, ಒಗ್ಯಾನೋಗಿಯ ಇದ್ರಾಗ ಮುಳುಗಿ ಹೋಗಿಬಿಟ್ಟಿತ್ತ. 3 ವರ್ಷ ಆತು ನೋಡುವ ನಾವು ಈ ಬ್ಯಾಸ್ಗಿಗೆ ಪ್ರವಾಸಕ್ಕೆ ಹೋಗಿ. ನಿಮಗರ ಮನಿ ಸಂಸಾರ ಸಲ ಬ್ಯಾಸ ಬಂದ್ರೆ ನನಗರ ಈ ಕುಡುಗ ಗಂಡನ ಸಲುವಾಗಿ ಯಾವಾಗ 4-5 ದಿನ ಹೋಗಿ ಬರಲಿವ ಅನ್ನಕತ್ತಿದ್ನೆ. ಎಲ್ಲಿ ತವ್ರ ಮನೆಗೆ ಕಳ್ಸಂಗಿಲ್ಲ. ಪಡ್ಸಂಟ ನಮ್ಮವ್ವ ಅದೊಂದು ಮನಿ ನೋಡಿ ಕುತ್ತಿಗೆ ಕುರು ನನ್ನ ಮುನಿಸ್ತಾನ ಮುರಿದ್ಬಿಟ್ಟ ನೋಡುವ. ನಮ್ಮ ಅವ್ವನ ಸಲುವಾಗಿ ನನಗರ ನಮ್ಮವ್ವ ಬಂದ್ರೆ ಬೇಯಿಸ್ಕೊತಾಳ ನೋಡು. ನಾ ಅಲ್ಲಿ ಹೋದ್ನಂದ್ರೆ ಬೇದ ಬರ್ತನು. ನಮ್ಮ ಮನೆಗೆ ಈಗ ಬಂದ್ರೆ ಬೇಯ್ತೀನಿ. ಅದಕ್ಕಾಗಿ ನನ್ನ ಜೋಡಿ ನೆಟ್ಟಿಗೆ ನಮ್ಮವ್ವ ಮಾತಾಡಂಗೇ ಇಲ್ಲ. ನಾವು ಅಲ್ಲಂದ್ರೆ ನನಗೆ ಅಲ್ಲಿ ಗಂಟು ಹಾಕಿಬಿಟ್ಟಿಡು. ಈಗ ನೋಡುವ ಅನುಭವಿಸೋದಾಗೈತೆ. ನನಗೆ ಕುಡುಕ ಗಂಡದಿಂದ ಒಂದು 4 ದಿನ ಆರಾಮ್ ನೆಮ್ಮದಿ ಸಿಕ್ತು ನೋಡುವ. ನಂದಂತೂ ಫೋನ್ನ ಸ್ವಿಚ್ ಆಫ್ ಹೋಗಿದ್ ಬಿಡೋಕಿದೀನಿ. ನಿಮ್ಮ ಯಾರು ಫೋನ್ ನಂಬರು ಅವನ ಕಡೆ ಇಲ್ಲ. ಅದಕ್ಕೆ ದಯವಿಟ್ಟು ನಾ ಫೋನ್ ಸ್ವಿಚ್ ಆಫ್ ಹೋಗಿತ್ತು. ನನಗೆ ಅವ್ನು ಕಿರಿಕಿರಿ ಬೇಡ ಆಗೈತೆ ನೋಡುವ. ಫೋನ್ ಸ್ವಿಚ್ ಆಫ್ ಹೋಗಿದ್ರೆ ಹೆಂಗೆ ಮತ್ತು ಅವ್ನು ಏನು ತಿಳ್ಕೊಬೇಕು. ನಿನಗೆ ಏನು ಆಗೈತಿ ತಿಳ್ಕೊಬೇಕು. ಏನು ತಿಳ್ಕೊಬೇಕ ಪಾಪ ಕಾಳಜಿ ಎಲ್ಲೇದಿ ಏನತ್ತೆ ಕೇಳಕ್ಕೆ ಫೋನ್ ಹಚ್ಚಿರ್ತಾನು. ನೀ ಹಿಂಗೆ ಫೋನ್ ಸ್ವಿಚ್ ಆಫ್ ಇಟ್ರೆ ಹೆಂಗೆ ರಾಣಿ ಹೆಂಗೆ. ಬಿಡ್ಬೇ ಶಾಂತಕ್ಕ. ಅದೊಂದು ಪರ್ಸೆಂಟ್ ನನ್ನ ಕಾಳಜಿಕ್ಕೆ ಮಾಡಿ ಮಾಡಕ್ಕೆ ಫೋನ್ ಹಚ್ಚಿತ್ತು. ನೀ ಎಲ್ಲೆದಿ ತಿಂದೇನ ಉಂಡೇನ ಜಾಕ್ಲಿ ಹೋಗುವ ಏನು ಅವ್ನು ಈಗ ಅಂದಿಲ್ಲ. ಇನ್ನು ಹೋದ್ಮೇಲೆ ಅಂತಾನ ಅವ್ನು ನನಗೆ ಎದಕ್ಕೆ ಫೋನ್ ಹಚ್ತಾನೆ ಹೇಳು. ಒಂದು 50 ರೂಪಾಯಿ ಫೋನ್ಪೇ ಮಾಡು, ಒಂದು 100 ರೂಪಾಯಿ ಫೋನ್ಪೇ ಮಾಡು. ಇದಕ್ಕೆ ಫೋನ್ ಹಚ್ತಾನೆ ಪರ್ಸೆಂಟ. ನಾ ಬಡ್ಡಿ ಹಂಗೆ ರೊಕ್ಕ ಆಡ್ದು ನಾನು ಅಷ್ಟೇ ಸರಿವ ಅಟ್ಟ ಕರೆಯವ ಶಾಂತಕ್ಕ. ನನ್ನ ಮಕ್ಕಳು ಹಾನಿ ಮಾಡಿ ಹೇಳಂದ್ರೆ ಹೇಳ್ತನು. ನನಗೇನು ಒಂದು 9 ಪೈಸೆ ಉಳಿಯಂಗಿಲ್ಲ. ಬರೀ ಇವನಿಗೆ ಖರ್ಚಾಗಿ ಹೋಗ್ತೈತೆ. ಬರೀ ಇವನಿಗೆ ಕುಡಿಲಕ್ಕ ನಾ ಬಡ್ಡಿ ಆಡ್ದಂಗೆ ಆಗಕತ್ತೈತಿ ನೋಡಿ. ನನ್ನ ಮಕ್ಕಳಿಗೆ ಒಂದು ಆಸರೆ ಆಗ್ತೈತಿ. ನಾ ಮಾಡ್ತೀನಿ ಬರೀ ಈ ಪರ್ಸೆಂಟ್ಗೆ ಹಾಕೋದಾಗ್ತೈತೆ. ಕೊಡಲಿಲ್ಲ ಅಂದ್ರೆ ಹೊಡಿತೈತೆ. ಇವ ಏನು ಮಾಡಲಿ. ಹೊಲ ಒಣೆ ನಿಂತು ಹೊಯ್ಕೋತಾನ. ಮಂದಿ ಆಜು ಬಾಜು ಮಂದಿ ಏನು ಅನ್ನಂಗಿಲ್ಲ. ನಮ್ದು ಕಿಮ್ಮತ್ತಲ್ಲಕ ಅದಕ್ಕೆ ಹೋಗ್ಲಿಕ್ಕೆ ಹೇಳಿ ಅದ್ರ ಬಾಯಿ ಮುಗ್ಸಾಕ ಅದಕ್ಕೆ ಹೇಳಿದಾಗೆಲ್ಲ ರೊಕ್ಕ ಕೊಡ್ತು ನೋಡು. ಅದಂಗೆ ರೂಢಿಯಾಗಿ ಬಿಟ್ಟೈತೆ ಶಾಂತಕ್ಕ. ಅದಕ್ಕೆ ನೋಡು 4 ದಿನ ಒಂದು 400-500 ರೂಪಾಯಿ ಉಳಿತಾವ ನಾನು. 4 ದಿನ ಅಂದ್ರೆ ಅದ್ರ ಸಲುವಾಗಿ ಒಟ್ಟು ಫೋನ್ ಸ್ವಿಚ್ ಆಫ್ ಬಿಟ್ಬಿಡ್ತೇನೆ ನಾ. ಅಯ್ಯ ಖರೆ ಬಿಡವ್ವ ರಾಣಿ. ನೀ ಭಾಳ ಅಂದ್ರೆ ಭಾಳ ಗಟ್ಟಿ. ನಮ್ಮೆಲ್ಲ ಗೆಳತಿಯರೊಳಗೆ ಕುಡುಕ ಗಂಡ ಅಂದ್ರೆ ನಿನಗೆ ಅಟ್ಟ ಸಿಕ್ಕ್ಯಾನ ನೋಡುವ. ನಿನ್ನ ಹನಿಬಾರ ನಿನ್ನ ಹನಿಬಾರ ಸರಿ ಇಲ್ಲ. ನಿನ್ನ ಮನಸ್ಸು ನೋಡ್ರಿ ಇಷ್ಟು ಚಲೋ ಐತಿ. ನಮ್ಮೆಲ್ಲರಿಗೆ ಏನೆಲ್ಲ ಮಾಡ್ತೀನಿ ನೀನು. ಆದರೆ ಏನು ಮಾಡೋದು ಆ ಪರ್ಸೆಂಟ್ ಗಂಡು ಒಂದು ಅಂಥದ್ದು ಗಂಟು ಬಿದ್ದೈತ್ಲೆ. ಕರೆನ ಸ್ವಿಚ್ ಆಫ್ ಇಟ್ಟು ಬಿಡುವ. ನಮ್ಮ ಎಲ್ಲರೂ ಅದಾವ. ನೀ ಏನು ತಲೆ ಕೆಡಿಸ್ಕೋಬೇಡ. ಮತ್ತೆ ಎಲ್ಲರೂ ಹೋದ್ರೆ ನಮ್ಮ ಜೊತಿನ ಬರುತ್ತು ಬಾರ ನೀನು. ಅದಕ್ಕಾಗಿ ನೀನು ಸ್ವಿಚ್ ಆಫ್ ಇಟ್ಟು ಬ್ಯಾಗ್ನಾಗ ಒಗೆದು ಬಿಡ್ನಿ. ಫೋನ್ ಗಾಡ್ಯಾಗ ಒಗೆದು ಬಿಟ್ಬಿಡ. ಕೈ ಕೆಡಿಸ್ಕೋಬೇಡ. ನಾವು 4-5 ಮಂದಿಯಾಗ ನಮ್ಮ ಜೋಡಿ ಅವತ್ತು ಯಾರು ಒಬ್ರು ಜೋಡಿಯರು ಇರುತ್ತೆ ಬಾರ. ಅಂದ್ರೆ ನೀನು ಫೋನ್ ಸ್ವಿಚ್ ಆಫ್ ಇರ್ತೈತಿಲ್ಲ. ನೀನು ಫೋನ್ ಹಚ್ಚಕ್ಕೆ ಆಗಂಗಿಲ್ಲ ನೋಡು. ಅದಕ್ಕೆ ನಮ್ಮ ಜೋಡಿ ಇರುತ್ತೆ ಬಾರ. ನೀವೊಂದು 5 ಆರಾಮ್ ಒಂದು 4 ದಿನ ಇರೋ ಸ್ವಿಚ್ ಆಫ್ ಹೋಗೋದು. ನಿನ್ನ ಗಂಡನ ಕಡೆ ನಮ್ಮ ಯಾರು ನಂಬರ್ ಭೀ ಇಲ್ಲಂತಿ. ಅದಂತೂ ಭಾಳ ನಿಶ್ಚಿಂತೆ ದಗದಾತ. ಸ್ವಿಚ್ ಆಫ್ ಹೋಗೋದ ಬಿಡಿ. ಇವಾಗ ಅಟ್ಟ ಮಾಡ್ತಾನವ. ಸಾಕಾಗೈತಿ. ಸ್ವಿಚ್ ಆಫ್ ಹೋಗೋದು ಬಿಟ್ಬಿಡ್ತೇನೆ ಆ ಕಡೆ. ಅಯ್ಯೋ ನಂಗಂತೂ ರಾಣಿ ಶತಂಕ ಅವರೇ ಭಾಳ ಅಂದರೆ ಭಾಳ ಖುಷಿ ಆಗ್ತಾ ಉಂಟು. ತುಂಬ ಖುಷಿ ಆಗ್ತಾ ಉಂಟು. ಯಾಕಂದರೆ ತುಂಬ ದಿನ ಆಯ್ತಲ್ವಾ ನಾನು ಈ ಟೂರ್ಗೆಲ್ಲ ಹೋಗೇ ಇಲ್ಲ. ನೀವು 3 ವರ್ಷ ಹಿಂದೆ ಹೋಗಿದ್ದೀರಲ್ವ. ನಾವು ಒಂದು 5-6 ವರ್ಷ ಆಯಿತು. ಆವಾಗ ಮುಂಚೆ ಹೋಗಿದ್ವಲ್ರಿ 5-6 ವರ್ಷ ಮುಂಚೆ. ಆವಾಗ ಅಷ್ಟೇ ಹೋಗಿದ್ದು. ಹೋದ ವರ್ಷ ನಾನು 3 ವರ್ಷದಿಂದ ಬರಬೇಕು ಅಂದರೆ ನನಗೆ ಬರೋದಕ್ಕೆ ಆಗಲಿಲ್ಲ ಅಲ್ವಾ. ಹಾಗಾಗಿ ತುಂಬ ದಿನ ಆಯಿತು ನಾನು ಪ್ರವಾಸಕ್ಕೆ ಹೋಗಿಲ್ಲ. ನಮ್ಮ ಮನೇಲೂ ಕೆಲಸ ಮಾಡಿ 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 ಬೇಜಾರು ಬಂದುಬಿಟ್ಟಿತ್ತು. ನನಗೂ ತುಂಬ ಖುಷಿ ಆಗ್ತಾ ಉಂಟು.
ಕರೆನ ಬಿಡುವೆ ಶಾಂತಿ ಪಾತಿ ಕರೆನ ನೋಡ ನೀ ಹೇಳೋದು ಏನವ ಮನ್ಯಾಗ ಮಾಡಿ ಸಾಕಾಗಿತ್ತ ಇತ್ರ ಮೂತಿ ನೋಡದ ಇತ್ರ ಬಾಂಡೆ ಹಾಕಿ ತಿಕ್ಕುದ ಇತ್ರ ತಿಂದಿದ್ದು ಇತ್ರಕ್ಕೆ ಅಡುಗೆ ಮಾಡಿ ಬಡಿದ ಏನು ನಮಗೇನು ಸುಖನೋ ಏನು ಎಲ್ಲ ಅವಕ್ಕೆ ಬಿಸಿ ಮಾಡಿ ಇಡೋದು ನಮಗೆ ಮಾತ್ರ ಲಾಸ್ಟಿಗೆ ಎಲ್ಲ ಮುಗಿಸಿ ನಾವು ತಂಗಳ ನಾವು ತಿನ್ನೋದು ಹಿಂಗಾಗಕತ್ತಿತ್ತ ಈಗ ನೀ ಚಿಂತೆ ಆತು ನೋಡುವ ಒಂದು 4 ದಿನ ಒಂದು ದಿನ ಹೆಚ್ಚಿಗೆ ಹೋಗಿ ಬರೋಣ ತಡಿ ನೀ ಬೇಕಾದ್ರೆ ಗಾಡಿ ಬಾಡಿಗೆ ಅವ ಒಂದು 100 ರೂಪಾಯಿ ಹೆಚ್ಚಿಗೆ ತೊಗೊಂಡ್ರು ತಗೊಳ್ಳೆ ನಾವು ಖರ್ಚಿಗೇನು ರೊಕ್ಕ ತಂದಿಲ್ಲ ಅದ್ರಾಗ ಎಲ್ಲರೂ 100 ರೂಪಾಯಿ ಕೊಟ್ಟರೆ ಬಂದುಬಿಡ್ತೈತೆ ಒಂದಿನ ಆರಾಮ್ ನೀ ಚಿಂತೆ 1-2 ದಿನ ಹೆಚ್ಚು ಕಡಿಮೆ ಆಗಲಿ ಏನು ಆರಾಮ ಹೋಗಿ ಬರೋಣ ಅವಸರ ಮಾಡಬಾರ್ದು ಶಾಂತವ್ನ ಈಗ ಹೇಳೇನೆ ಅವಸರ ಎಲ್ರ ಮಾಡಿದೆ ಅದು ಎಲ್ರ ನೀರು ಕಾಣ್ತಲ್ಲ ಆ ನೀರನ್ನೇ ಹೋಗಿಬಿಡ್ತು ನೋಡಿ ನಿನಗೆ ಎತ್ತಿ ಹಾಂ ಹೋಗಿತ್ತಾಳ ಜೈ ಆಗಿ ನಿನಗೆ ಎತ್ತಾಳೇನ ಶಾಂತವ ಎತ್ತಾಳೇನಕ್ಕೆ ನಿನಗೆ ಎತ್ತಿ ನೀರನ್ನೇ ಹೋಗ್ಯಕ್ಕೆ ಆಮೇಲೆ ಏ ಕವಿ ನೀನು ನೋಡ ಹೊಡ್ಸು ಮತ್ತು ನೀನು ಹೇಳ್ತೀನಿ ಈಗ ನನಗೆ ನೀ ಹಸೆ ಮಾಡಬೇಡ ಹೇಳ್ತೀನಿ ಮತ್ತು ನೀನು ಇನ್ನೊಂದು ತುಸು ದಿನ ತಡಿ ನೀನು ಹಿಂಗೆ ಹಾನಿನ ಆಗುತ್ತೆ ಭಾಳ ಅಂದ್ರೆ ಭಾಳ ಬಡಿವಾರ ಮಾಡ್ತೀನಿ ನೀನು ನೋಡ್ತಿರ್ನಿ ನಿನಗೆ ಈ ಮಾತು ನೆನಪಿಟ್ಕೊಂಡು ನೀನು ದಮ್ಮ ಆದ್ಮೇಲೆ ನಿನಗೆ ಐತಿ ಅವಾಗೇನ ಈಗಿನ ವಯಸ್ಸೈತ್ಲ ಎಣ್ಣೆ ಎಲ್ಲ ನೀಟ್ ಭಾಳ ಐತಿ ಅದಕ್ಕೆ ಜಿಗದಾಡ್ತೀವ ನಾವು 18 ವರ್ಷ ಸಂಸಾರ ಆಗಿತ್ತು ನಮ್ಮದು ನಮ್ಮ ಮಕ್ಕಳು ಮದುವೆಗೆ ಬಂದಾವ ಅದಕ್ಕೆ ನಮಗೆ ನಮ್ಮ ತ್ರಾಸ ನಮ್ಮ ಟೆನ್ಷನ್ ನಾವೆಲ್ಲ ದುಡಕಿ ನಮಗೆ ಗೊತ್ತು ನಿನಗೆ ನಾವು ಬಿಸಿ ಈಗ ಒಂದು 5 ವರ್ಷ ಆತೇನೋ ಮದುವೆಯಾಗಿ ನೀ ಇಟ್ಟು ನಡೆಸ್ತಿ ನಮ್ಮದ ರಗಡ್ ಆಗೈತಿ ಗೊತ್ತೈತೇನ ನಿನಗೇನು ಗೊತ್ತು ಮಗ ಮದುವೆಗೆ ಬಂದಾನ ಮಗಳು ಮದುವೆಗೆ ಬಂದಾಳ ನಮ್ಮದ ಹನಿಬಾರ ನಮ್ಗೆ ಗೊತ್ತು ಚಿಂತೆ ಮಾಡಿ ನಾವು ಹಿಂಗಾಗಿ ನಿಂದೇನೈತಿ ಆರಾಮ ಏನೇನದ ಮಕ್ಕಳು ತವ್ರ ಮನೆ ಆರಿಸ್ತಿ ರಗಡ್ ಐತಿ ಗಂಡನ ಮನೆ ಗಂಡ ಚಲೋ ಅದನು ಹಡಿಬಿಟ್ಟು ನಾಟಕ ಮಾಡ್ತಾವ ನೋಡು ಪಿಸರಿ ಖರೇನ ಬಿಡೆ ಜೈನಿ ಹೇಳಿದಂತೂ ಭಾಳ ಖರೆ ಯವ್ವ ಮನ್ಯಾನ ಮಾಡಿ ಸಾಕಾಗಿತ್ತ ಖರೇನಾಳ ಹಂಗೆ ಮಾಡೋನು ಅವಸರ ನಾನು ಏನು ಮಾಡಂಗಿಲ್ಲ ಯವ್ವ ಮನ್ಯಾಗಿದ್ದಾಗಟ್ಟ ಅವಸರ ಮಾಡ್ತಾನೆ ಪ್ರವಾಸಕ್ಕೆ ಹೋದಲಿಲ್ಲ ನಾ ಎಲ್ಲಿ ಯಾವಾಗ ಅವಸರ ಮಾಡೀನಿ ಹೇಳು ನಾ ಏನು ಇದೇ ಸರಿ ಪ್ರವಾಸಕ್ಕೆ ಹೊಂಟೀವ ಯಾವತ್ತು ಹೋಗೋತೀವಲ್ಲವ ನಾ ಯಾವಾಗೂ ಅವಸರ ಮಾಡಿಲ್ಲವ 2 ದಿನ ಹೆಚ್ಚು ಸಾಲಿ ಖರೆ ನೀ ಚಿಂತೆ ಇದ್ದು ಬರೋನು ನೋಡಿ ಎಲ್ಲ ನೋಡಿ ಖರೇನ ಬಿಡವ ಶಾಂತಕ್ಕ ಇದು ಹರ್ಯಾಗ ನಾನು ಏನೋ ತಿಂದು ಬರಲಿಲ್ಲ ಅವಸರಾಗ ಬಂದೀವಿ ಅದಕ್ಕೆ ನೋಡಿ ಒಂದಿಟ್ಟು ಚೂಡಾದ ಏನರ ತಿನ್ನು ಏನೋ ದೂರ ಐತಿ ಸೌದೈತಿ ತಿನ್ನೋಣ ಒಂದು ದಿವಸ ತಿನ್ನೋಣ ತಡಿ ಖರೇನಾಳ ಶಾಂತಕ್ಕ ನಮಗೂ ಹಸು ಅದಂಗೆ ಆಗೈತೆ ಎಲ್ಲ ಹರ್ಯಾಗ ದಿಯೋಳಂದ್ರೆ ಒಂದು 2 ರೊಟ್ಟಿ ತಿಂದು ನಾವು ದಗದಕ್ಕೆ ಹೋಗಾರ ಆದರೆ ಈಗ ಏನಿಲ್ಲ ನೋಡು ಹರ್ಯಾಗ ಹಿಡಿದು ಏನು ಬಾಯಿ ಕಟ್ಟಿದಂಗೆ ಆಗ್ಬಿಟ್ಟೈತಿ ರಾತ್ರಿ ನೆಟ್ಟು ಊಟ ಆಗಲಿಲ್ಲ ಅವಸರ ಮಲಗೋದು ತಡ ಆತ ಹೇಳೋದು ಹರ್ಯಾಗ ಜಲ್ದಿ ಎದ್ದು ಎಲ್ಲ ಮಾಡೋದ್ರಾಗ ಒಂದು ಹನಿ ಚಾ ಸುಖ ಕುಡಿಯೋದಾಗಲಿಲ್ಲ ನೋಡು ನಂದಂತೂ ತೆಗಿ ಒಂದಿಟ್ಟು ಚುನ್ಮುರಿ ತಿನ್ನೋನು ಇದು ಶಾಂತಕ್ಕ ಇದು ಇಟ್ಟು ತಗೋಲ್ಲ ಚಕ್ಲಿ ಇಟ್ಟು ತಗೋ ಮತ್ತು ಉಳ್ದೇನು ಬ್ಯಾಡ ಎಲ್ಲಿ ಬಿಚ್ಕೊತ್ಕೊಂಡಿರ್ತಿ ಖರ್ಚಿಗೆ ಎಲ್ಲ ಮತ್ತೆ ಏನಾಕರ್ತೈತೆ ಚಕ್ಲಿ ಒಂದು ಇಟ್ಟು ತಗೋ ಬರೀ ಚಿಮ್ಮೂರಿನಾರ ಏನು ಗಾಮ ಆಗ್ತೈತಿ ಒಂದೊಂದು ಚಕ್ಲಿ ತಗೋ ಅಲ್ಲೇ ಐತಿ ಚೀಲ ತಕೋರಿ ಮಸ್ತ್ ಆಗವಲ್ಲ ಎಲ್ಲ ಖರೆ ನೋಡ ಶಾಂತಕ್ಕ ಬಾಡ್ರಿ ಈಗ ಬಿಡ ಚೋಡ ಅಂತೂ ಖತರ್ನಾಕ ಮಸ್ತ್ ಮಾಡೀನಿ ನೋಡ ಕರನ್ಗಳನ್ನ ನಿನ್ನ ಹೆಸರಿನಾಗ ಏನು ತಿನ್ನಕಾಲಿ ನೋಡುವ ಚಕ್ಲಿ ಅಂತೂ ಖತರ್ನಾಕ ಚೋಡ ಅಂತೂ ಏನು ಹೇಳೋದ ಬೇಡ ಬಿಡು ಶಾಂತ ಒಂದು ಚೋಡ ಅಂದ್ರೆ ಚೋಡ ಭಾರಿ ಇದು ಬಿಡು ಇದು ಬಿಸ್ನೆಸ್ ಮಾಡತ್ತ ಅಂಗಡಿ ಇಡ್ನಿ ಚೋಡ ಚುನ್ಮುರಿ ಬಜ್ಜಿನ ಮಸ್ತ್ ಮಾಡ್ತೀಯಾ ಇಟ್ಟ ಬಿಡು ಹೋಲಿ ಅದೊಂದು ಬಾಕಿ ಉಳಿದಿತ್ತು ನೋಡುವ ಈ ನನ್ನ ಗಂಡು ಗೆಟ್ ಮಾಡಿ ಇಟ್ರು ನೋಡಿ ನೋಡಿದಿಲ್ಲ ಹೆಂಗೆ ಮಾಡ್ದೈತೆ ಪರ್ಸೆಂಟ್ ಏನು ದುಡ್ದು ಏನು ಉಪಯೋಗ ಇತ್ತು ಹೇಳಿ ಮಕ್ಳ ಸಲಾಗೆ ಬಡ್ಕೊಂಡು ಹೊಲ ತೆಗೆದು ನಾವು ತವ್ರ ಮನ್ಯಾಗ ಹೊಲ ಅಂದ್ರೆ ಏನು ಗೊತ್ತಿದ್ದಿಲ್ಲ ಇಲ್ಲಿ ಬಂದ ಇವನ್ ದಂದ ಚಂದ ಮಾಡ್ಲಿ ಹೆಣ ಎಲ್ಲ ಮಾಡಿ ಇಡ್ತಾನೆ ನೋಡಿ ಎಮ್ಮೆ ಕಟ್ಟೇನಿ 4 ರೂಪಾಯಿ ಆಗ್ತೈತಿ ಸಂತಿಗೆ ಅಂತ ಹೇಳಿ ಆ ಎಮ್ಮೆ ದುಡ್ಡು ಒಂದಿನ ಎಮ್ಮೆ ಹಿಡಂಗಿಲ್ಲ ನಾವು ಈಗ 4 ದಿನ ಬಂದೇನು ಹಿಡ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲವ ಮತ್ತೀಗ ಎಮ್ಮೆ ಚಿಂತೆ ನನಗೆ ಮತ್ತು ಹೊಲ್ದಾಗೆಲ್ಲ ದುಡಿತಾನೆ ಹಗಲ ರಾತ್ರಿ ಚಿಂತೆ ಇಲ್ದ ಹೊಲ್ದಾಗ ದುಡಿತಾನು ಮತ್ತು ಈಗ ನಾ ಎಮ್ಮೆ ಮಾಡೀನಿ ಮತ್ತು ಹಂಗೆ ಸಂಗುಳು ಮಾಡಿ ಸಂಗಿನ ರೊಕ್ಕ ಎಲ್ಲ ಮಗಳ ಹೆಸರಲ್ಲೇ ಇಡ್ತಿರ್ತಾನು ಮಗನ ಖರ್ಚು ಎಲ್ಲ ನೋಡ್ತಿರ್ತಾನೆ ಆದ್ರೆ ಈ ಪರ್ಸೆಂಟ್ ನನಗೆ ಕಿಮ್ಮತ್ತು ಕೊಡಂಗಿಲ್ಲ ಏನು ಮಾಡಿ ಏನು ಉಪಯೋಗ ಐತಿ ಬಿಡವಿ ಏನು ಮಾಡು ಎಲ್ಲ ಅಟ್ಟ ಖಾಲಿ ಐತಿ ಏನು ನಮ್ದು ಏನೈತಿ ತಂದು ಹಾಕ್ತಾರೆ ಮಾಡಿ ಹಾಕೋದು ಅಟ್ರಾಗೆ ಇರ್ಬೇಕು ನಾವು ನಮ್ಮ ಜೀವ ಕೇಳಂಗಿಲ್ಲ ನೋಡು ಮಕ್ಕಳಿಗೆ ಏನರ ಒಂದು ಆಗ್ತೈತಿ ಮಾಡಕ್ಕೆ ಹೋಗ್ತೀವ ಅವು ಮಕ್ಕಳು ತಿರುಗಿ ಬೀಳ್ತಾವೆ ಹುಚ್ಚನ ಹಂಟ್ಯಾಗಳು ಅವು ಹಂಗೆ ನೋಡ ಅಪ್ಪನ ಗುಣದ್ವ ಇರ್ತಾವೆ ನಾನು 2 ಮಕ್ಕಳವ್ರು ಬರೀ ಅಪ್ಪನ ಗುಣನ ಹೋಗ್ತಾವೆ ನೋಡುವ ಮಗಳೂ ಹಂಗನ ಏನೆಲ್ಲ ನಾ ಮಾಡ್ತಾನೆ ಬಂಗಾರ ಬೆಳ್ಳಿ ಅರಿಬಿ ಅಂಚಡಿ ಎಲ್ಲ ನನ್ನ ಮಾಡ್ತಾನೆ ನನ್ನ ಕೇಳ್ತಾಳೆ ಹಡ್ಸು ಆದರೆ ಲಾಸ್ಟಿಗೆ ಮತ್ತೆ ಆ ಅಪ್ಪನ ಕಡೆ ಆಗುತ್ತಾಳೆ ಹಿಂಗೈತೆ ಹುಡುಗನು ಅದ ನೋಡು ಇದ್ದಟ ಒಂದಿಟ್ಟು ಹುಡುಗ ಪಾಡು ನನ್ನ ಮೇಲೆ ಜೀವ ಐತಿ ಹುಡುಗಂತೂ ತೀರಾ ಇಲ್ಲ ನೋಡು ಬರೀ ಅಪ್ಪ ಅಂತೈತಿ ನೋಡು ಅದರ ಯವ್ವ ಅದಂತೂ ಖರೆ ಬಿಡ್ವಿ
ಅದಕ್ಕೆ ಯಾವಕ್ಕೆ ಏನು ಮಾಡಿ ಉಪಯೋಗ ಇಲ್ಲಳ ಇವಾಗ ಆಕೆನ ಕೊಟ್ಟ ಮನೆಗೆ ಹೋಗ್ತಾಳ, ಬೇಕಾದ್ರೆ ತನ್ನ ಗಂಡ ಮಾಡಿಸ್ತಾನು ಬೇಡದ್ರ ಬಿಡ್ತಾನೆ. ನಮ್ಮ ಕರ್ತವ್ಯ ಎಟ್ಟೆಟ್ ಮಾಡ್ತೀವ. ಮಗನ ಅವಂಗೇನ ನೌಕರಿ ಹಚ್ಚು ಕರ್ತವ್ಯ ಐತಿ, ಆಯ್ತು ಇನ್ನೊಂದು ವರ್ಷನಾಗ ನೌಕರಿ ಹತ್ತೈತಿ ಅವಂಗೂ, ಇನ್ನೊಂದು 2 ವರ್ಷ ಬಿಟ್ಟು ಅವಂಗೂ ಒಂದು ಮದುವೆ ಮಾಡಿಬಿಡ್ತಾನೆ. ಆಯ್ತಾ ಇನ್ನು ನೋಡುವ ಇನ್ನೇನು ದುಡಿತೀನಲ್ಲ, ಇನ್ನು ದುಡಿದು ನನ್ನ ಬಂಗಾರ ಹತ್ತು ಒಂದು 4 ರೂಪಾಯಿ ನನ್ನ ಕಡೆ ಇಟ್ಕೋಬೇಕು. ಬಂದು ಸಸ್ತ್ಯಾರ ಇಲ್ಲಿಗಿತ್ತಾರು ಒಂದು ರೊಟ್ಟಿ ಹಾಕ್ಬೇಕಂದ್ರೆ ಐತೇನು, ನಮ್ಮ ಕಡೆ ಒಂದು ಹಿಡಿಗೆ ಬಂಗಾರ ಇರ್ಬೇಕು, ಹಿಡಿಗೆ ದುಡ್ಡು ಇರ್ಬೇಕು ಬ್ಯಾಂಕ್ನಾಗ, ಅಂದ್ರೆ ನಮ್ಗೊಂದು ಬಿಸಿ ರೊಟ್ಟಿ ಬೀಳ್ತೈತಿ ಬಾಯಿ. ಎಲ್ಲಾರ ಬಿಸಿ ರೊಟ್ಟಿ ಬೀಳ್ಬೇಕು, ಇಲ್ಲಾರ ನಾವೇನು 1 ರೂಪಾಯಿ ಇಲ್ಲ, ಒಂದಿಟ್ಟು ಬಂಗಾರ ಇಲ್ಲ ಇದ್ದೀವಿ, ನಮ್ಮನ್ನ ಆಶ್ರಮದಾಗ ಬುಕ್ ಮಾಡಿ ಬರ್ತಾರವ್ರ ಈಗ ಗೊತ್ತೈತಿ. ಅದಕ್ಕೆ ಒಂದು 4 ರೂಪಾಯಿ ಮಾಡ್ಕೋಬೇಕು. ಅರ್ಥ ಮಾಡಾಕತ್ತೀನಿ ನೋಡುವ, ಎಲ್ಲ ತಲೆ ಅಂತ ತಕ್ಕದ. ಮಗಳಿಗೆ ಎಟ್ಟು ಮಾಡ್ಬೇಕಟ್ಟು ಬಂಗಾರ ಮಾಡೀನಿ, ಮಗಗೆ ಎಟ್ಟು ಅವ್ಗೆಟ್ಟು ಖರ್ಚ್ಬೇಕು ಅಟ್ಟು ಖರ್ಚು ಕೊಟ್ಟು, ಸಾಲಿಗೆ ಒಂದು ಇಟ್ಟೆಟ್ಟು ಆಗ್ತೈತೆ ಅಟ್ಟ ಅವ್ನ ಖರ್ಚು ಎಲ್ಲ ನೋಡ್ಕೊತ ಬಂದೇನೆ. ಇನ್ನೇನಿಲ್ಲ, ನೀನು ನಾನಾ ಬಂಗಾರ ಮಾಡ್ಕೊಳ್ಳೋದೈತೆ ನೋಡುವ. ಇನ್ನು ನಾನಾ ಬಂಗಾರ ಮಾಡ್ಕೊಂಡು ಆಸರ ಮಾಡ್ಕೋಬೇಕು. ಇನ್ನು 2-3 ವರ್ಷನೇ ಹೋಗಿ ಮದುವೆ ಮಾಡೋದೈತೆ. ಅಟ್ರಾಗ ನಾನು ಒಂದು ತುಸು ಏನರ ಬಂಗಾರ ಬೆಳ್ಳಿ ಮಾಡ್ಕೊಂಡು ಅಂದ್ರೆ ಬಂದು ಸೊಸಿ ಜರ ಕಿಮ್ಮತ್ತು ಕೊಡ್ತಾಳೆ. ಇಲ್ಲಾಂದ್ರೆ ನಾವು ನಾಯಿಕಿ ತತ್ತು ಮಾಡ್ತಾರೆ ಇವ್ರು. ಹಡಿಬಿಟ್ಟು ಹಾದ್ರಿಗೆ ಎಂತಕ್ಕೆ ಬರ್ತಾಳೋ ಗೊತ್ತಿಲ್ಲ. ಇನ್ನು ಸಸಿ ಈ ಮಗನ ನನಗೆ ನೀರು ಬರ್ತಾನೆ ಈಗ. ಇನ್ನು ಸಸಿ ಬಂದ್ಮೇಲೆ ಕೇಳಿ ಹೆಂಡತಿ ಬಂದ್ಮೇಲೆ ಮುಗಿದ್ಬಿಟ್ಟು ಹೆಂಡತಿ ಸೆರೆಗೆ ಹಿಡ್ಕೊಂಡು ಸುತ್ತಾನ. ಏನು ಅವಾಗ ನನಗೆ ಎಲ್ಲಿ ಬೆಲೆ ಕೊಡ್ತಾನೆ ಹೇಳು. ಅದ ನನ್ನ ಕಡೆ ಒಂದಿಟ್ಟು ಆಸ್ತಿ ಇತ್ತಂದ್ರೆ ಈ ಪರ್ಸೆಂಟ್ ನನ್ನ ಗಂಡ ಇನ್ನೂ ಬದುಕಿರ್ತಾನ. ಇದ್ರ ಮೋತೆ ಆಗದ ಚಪ್ಪಲಿ ಮಗನ ಹೆಸರಲ್ಲಿ ಆಸ್ತಿ ಬರೋದು ಬಿಟ್ಟೈತಿ. ಏನು ಮಾಡ್ತಿ ಹೇಳು. ನನ್ನ ಮಗಳಿಗೆ ನಾಳೆ ತವ್ರ ಮನ್ಯಾಗ ಆಸರಿ ಇಲ್ಲ, ಯಾಕಂದ್ರೆ ಆಸ್ತಿ ನೀನು ಹೆಸರ್ಲೈತಿ. ನನ್ನ ಮಗನ ತೊಗೊಂಡು ಏನು ಮಾಡ್ತಾನೋ ಸೈ ಸಲುವಾಗಿ ಆಸ್ತಿ ಸಲುವಾಗಿ ರಮಿಸ್ತಿದ್ರೆ ಇವ್ ರಮಿಸ್ತಾನ ನನ್ನ ಮಗ. ಆದರೆ ಈಗ ಆಸ್ತಿ ಇದು ಕಿರಿಕಿರಿ ಇಲ್ಲ, ಅವನ ಹೆಸರಲ್ಲೇನೆ ಐತಿ. ನಂದ ಮತ್ತು ಅವನ ಹೆಸರಲ್ಲೇ ಆಸ್ತಿ ಐತ್ವ, ನಂದ್ರೆ ಏನು ಗತಿ ಐತಿ ಹೇಳು. ಆ ಮಾತಿಲ್ಲ. ಮತ್ತು ಇವ್ ಹೆಂಗಾರ ಇರುವಲ್ಲೇಕೋ ಅಪ್ಪನ ಮೇಲೆ ಭಾಳ ಜೀವ ಅದಾವ ಮಕ್ಕಳು. ಈ ಹುಡುಗನ ಅಪ್ಪನ ಮೇಲೆ ಭಾಳ ಜೀವ ಐತೆ, ಹಂಗಾಗಿ ಅವ್ರ ಅಪ್ಪನ ಹೆಂಗಾದ್ರೂ ನೋಡ್ಕೊತೈತೆ. ಅದು ನಂದು ನೋಡಿ ಬಿರಿ ಬಂದಿದ್ದು. ಅದಕ್ಕೆ ನಾ ಒಂದಿಟ್ಟು ಆಸ್ತಿ ಒಂದಿಟ್ಟು ಏನರ ಬಂಗಾರ ಬೆಳೆ ಮಾಡ್ಕೊಂಡು ಅಂದ್ರೆ ನನಗೂ ಒಂದಿಟ್ಟು ಒಂದು ರೊಟ್ಟಿ ಸಿಗ್ತೈತಿವ. ನಾ ಅಟ್ಟ ಮಾಡಾಕತ್ತೀನಿ ನೋಡಿ. ಎಲ್ಲ ತೆಗೆದುಬಿಟ್ಟೇನೆ. ಎಲ್ಲಿ ಚಿನ್ಮುರಿ ಅಂಗಡಿ, ಎಲ್ಲಿದ ಅಂಗಡಿ, ಎಲ್ಲಿ ತಂದು ಬಿಡ ಇವ. ಇದೇ ರಾಕ್ ನಾನು ಇದೇ ರಗಡ್ ಆಗ್ತೈತಿ ನನಗೆ. ಎಮ್ಮೆಗಳ್ದ ರಗಡ್ ಬರ್ತೈತಿ ಎಮ್ಮೆ ಹಾಲಿಂದನ. ಅದ ಅಟ್ಟ ಸಾಕು ನನಗೆ. ಅಟ್ನಿ ಚಿಂತೆ ಇರ್ತದೆ ನೋಡೋಣ. ಏನು ಭಾಳ ಹುಯ್ಯತಿ ಏನು ದುಡ್ಕೋತ ಕುಂಡ್ರಂಗಿರೋ ರಗಡ್ ದುಡ್ದೇನಿವ. ಇದ್ರ ಮನೆ ಮಂಡ ಮುಚ್ಚಲಿ 18 ವರ್ಷ ದುಡ್ದು ಸಣ್ಣಗೆ ಹೋಗಿನ್ನ. ಎಲ್ಲಿ ಚೆನ್ನಾಗಿದೆಯಾ, ಎಲ್ಲೆಲ್ಲಿ ಇದು ಕ್ಲೋಸರ್ ಬಾಗಲೇ ಹಿಡಿಸಲಿಲ್ಲ. ಮತ್ತು ಏನಕ್ಕ ಒಳಗೆ ಬಂದು ಕುಂಡ್ರಾಗ ಸಣ್ಣ ಎಲ್ಲಾಗಿದೆಯಾ ಹೇಳಿ. ಹಿಡಿಸು, ನಿನಗೇನು ಕಾಮಿಡಿ ಮಾಡು ಟೈಮ್ ಇದು ಪಾಪ ಹಾಕಿದಕ್ಕೆ ಸಂಟ ಹೇಳ್ಕೊಳತ್ತಾಳು. ಮತ್ತು ಇದು ಮಾಡ್ತಿ ಕಿಸ್ರಿ ಸುಮ್ಕೊಂಡ್ರೆ ಸುಮ್ಮನೆ ಬಿಡಿ ಶಾಂತಕ್ಕ. ಕಾಮಿಡಿ ಮಾಡಿ ಭಾಳ ಸೀರಿಯಸ್ ಆಗಿ ಮಾತಾಡತ್ತಿದ್ಲ, ಅದಕ್ಕೆ ಕಾಮಿಡಿ ಮಾಡ್ಯಾಳ. ಕರೆನೇ ಬಿಡುವ. ನಾವು 5 ವರ್ಷದಿಂದ ನಮ್ಮ ಮದುವೆ ಬಂದ ನಡೆದು ನೋಡ್ತಾನೆ. ನಿನ್ನ ಕಷ್ಟ ಆಯ್ತು ಬಿಡುವೆ, ನೀ ಹಟ್ಟ ಮಾಡ. ಎಲ್ಲಿ ಚಿನ್ಮುರಿ ಅಂಗಡಿ ಎಲ್ಲಿ ಇದೆ ಬಾ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನೀ ಆರಾಮಿರ. ಆಯ್ತು ಬಿಡುವ. ಇನ್ನೇನು ಎಟ್ಟೋದೈತೆ ಸೌದತ್ತಿ ಬರೋಕಿನ. ಅಣ್ಣ ಏನೋ ಎಟ್ಟೋದೈತ್ರಿ ರಾಮಣ್ಣ, ಏನೋ ಸೌದತ್ತಿ ದೂರ ಐತೇನೆ ಹೆಂಗ್ರಿ? ಇಲ್ರಿ ಅಕ್ಕಾರ 5 ಮಿನಿಟ್ ನೋಡ್ರಿ. ಈಗ ಸೌದತ್ತಿ ಒಳಗೆ ಅದೀನಿ. ಈಗೇನು ಜೋಗುಳ ಬಾಯಿಗೆ ಹೋಗೋದೈತಲ್ರಿ. ಆಯ್ತು ಜೋಗುಳ ಬಾಯಿಗೆ ಹೋದಿವಿ ಅಂದ್ರೆ ಅಲ್ಲಿದೆಲ್ಲ ಮುಗಿಸ್ಕೊರಿ. ಅಲ್ಲಿ ಗಾಡಿ ಪಾರ್ಕ್ ಮಾಡಾಕತ್ತೀನಿ ಈಗ. ಇನ್ನು ಮಾಡ್ತೀನಿ ರೀ. ಅದ ನೋಡ್ರಿ ತಯಾರಾಗ್ರಿ ಇನ್ನೆಲ್ಲ ಹೋಗೋನು. ಆಯ್ತು ಬಿಡುವೆ, ತಯಾರಾಗು. ನೀನು ಹೋಗು ನಡ್ರಿ. ಬಡ ಅಲ್ಲೇಟ್ ನೋಡು ಒಂದು ಸಪಾಟಿ ಬಡ ಜಳಕ ಮಾಡಿ ಕಡಬಾಟ್ ಮಾಡಿ ನೈವೇದ್ಯ ಹಿಡಿದು ಪಟ್ನ ಏನೈತಿ ಎಲ್ಲ ಗುಡ್ಗೆ ಹೋಗಕ್ಕೆ ಬರ್ತೈತಿ. ಆಯ್ತು ಫ್ರೆಂಡ್ಸ್, ಇದ್ರ ಮುಂದಿನ ವಿಡಿಯೋನ ಮುಂದಿನ ಭಾಗದೊಳಗೆ ಹಾಕ್ತಾನೆ. ದಯವಿಟ್ಟು ನಮ್ಗೆ ಸಬ್ಸ್ಕ್ರೈಬ್ ಅವಶ್ಯಕತೆ ಐತ್ರಿ. ನಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋ ಶೇರ್ ಮಾಡೋ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ.